ಹಸ್ತಮುದ್ರಾ ಹಠಯೋಗದಲ್ಲಿ ಒಂದು ಪ್ರಮುಖ ಭಾಗ ಆಗಿದೆ. ಜ್ಞಾನ ಮುದ್ರಾ ಹೆಸರು ಹೇಳ್ತಿದ್ದಂಗೆ ಇದು ನಮ್ಮ ಜ್ಞಾನವನ್ನು ಅಂದರೆ ನಮ್ಮ ನಾಲೆಡ್ಜನ್ನು ಇಂಪ್ರೂವ್ ಮಾಡುತ್ತೆ. ಚಿನ್ಮುದ್ರಾ ಅಡಾಪ್ಟ್ ಮಾಡೋದ್ರಿಂದ ಆಂಗ್ಸೈಟಿ ಇಶ್ಯೂಸ್ ಕಮ್ಮಿ ಆಗುತ್ತೆ, ಕಾನ್ಸಂಟ್ರೇಷನ್ ಹೆಚ್ಚಾಗತ್ತೆ. ಸೊ ವಾಯು ಮುದ್ರಾನ ಅಡಾಪ್ಟ್ ಮಾಡೋದ್ರಿಂದ ನಿಮ್ಮ ಬಾಡಿಯಲ್ಲಿ ಇರೋವಂಥ ಪೇನ್ ಅಥವಾ ನೋವಿನ ಸಮಸ್ಯೆಗಳು ದೂರ ಆಗುತ್ತೆ. ಮುದ್ರೆಗಳನ್ನು ಯೂಸ್ ಮಾಡಿಕೊಂಡು ನಮ್ಮ ಹೆಲ್ತನ್ನು ಇನ್ನೂ ಹೆಚ್ಚು ಇಂಪ್ರೂವ್ಮೆಂಟ್ ಕಾಣಬಹುದು. ನಮಸ್ಕಾರ, ಕಲಿಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಾಕ್ಟರ್ ಅಶ್ವಿನಿ ವಿ ಕೊನ್ನೂರ್, ಆಯುರ್ವೇದ ತಜ್ಞೆ ಹಾಗೂ ಯೋಗ ಪ್ರಾಕ್ಟೀಷನರ್. ಇವತ್ತಿನ ಸಂಚಿಕೆಯಲ್ಲಿ ನಾವು ಮುದ್ರಾಗಳ ಬಗ್ಗೆ ತಿಳ್ಕೊಳ್ಳೋಣ. ಮುದ್ರಾ ಅಂದರೆ ಹ್ಯಾಂಡ್ ಗೆಸ್ಚರ್ಸ್. ಸೊ ನಮ್ಮ ಕೈಯಿಂದ ಮಾಡೋದ್ರಿಂದ ಇದನ್ನು ಹಸ್ತಮುದ್ರಾ ಅಂತ ಕೂಡ ಕರಿತೀವಿ. ಹಸ್ತಮುದ್ರಾ ಹಠಯೋಗದಲ್ಲಿ ಒಂದು ಪ್ರಮುಖ ಭಾಗ ಆಗಿರುತ್ತೆ. ಸೊ ನಾವು ಮುದ್ರೆಗಳನ್ನು ಯೂಸ್ ಮಾಡಿಕೊಂಡು ನಮ್ಮ ಹೆಲ್ತನ್ನು ಇನ್ನೂ ಹೆಚ್ಚು ಇಂಪ್ರೂವ್ಮೆಂಟ್ ಕಾಣ್ಬೋದು. ಸೊ ಈ ಮುದ್ರೆಗಳನ್ನು ಮಾಡಬೇಕಾದ್ರೆ ಥೆರಪ್ಯೂಟಿಕ್ ಬೆನಿಫಿಟ್ ನಮಗೆ ಬೇಕು ಅಂದರೆ ಇದನ್ನು ದಿನದಲ್ಲಿ 40ರಿಂದ 45 ನಿಮಿಷದವರೆಗೆ, ಎಂಟೈರ್ ಡೇ ಪೂರ್ತಿ ದಿನದಲ್ಲಿ 40ರಿಂದ 45 ನಿಮಿಷದವರೆಗೆ ಹಿಡ್ಕೊಳ್ಬೇಕಾಗತ್ತೆ. ಸೊ ಕಂಟಿನ್ಯೂಸ್ ಆಗಿ ಹಿಡ್ಕೊಳ್ಳೋಕ್ಕಾಗದೆ ಹೋದರೂ ಒಂದು ಸತಿ ಮುದ್ರೆನ ಇಟ್ಕೊಂಡಾಗ 10 ನಿಮಿಷ 15 ನಿಮಿಷ ಈ ಥರ ಬ್ರೇಕಲ್ಲಿ ನೀವು 40 to 45 ಮಿನಿಟ್ಸ್ ಇಡೀ ದಿನದಲ್ಲಿ ಇಟ್ಕೊಳ್ಬೋದು. ಆವಾಗ ಅದರದ್ದು ಥೆರಪ್ಯೂಟಿಕ್ ಬೆನಿಫಿಟ್ ನಿಮಗೆ ಸಿಗುತ್ತೆ. ಮೊದಲನೇದಾಗಿ ಜ್ಞಾನ ಮುದ್ರಾದ ಬಗ್ಗೆ ತಿಳ್ಕೊಳ್ಳೋಣ. ಜ್ಞಾನ ಮುದ್ರಾ ಹೆಸರು ಹೇಳ್ತಿದ್ದಂಗೆ ಇದು ನಮ್ಮ ಜ್ಞಾನವನ್ನು ಅಂದರೆ ನಮ್ಮ ನಾಲೆಡ್ಜನ್ನು ಇಂಪ್ರೂವ್ ಮಾಡುತ್ತೆ. ಸೊ ಜ್ಞಾನ ಮುದ್ರಾ ಮಾಡೋಕ್ಕೆ ನಿಮ್ಮ ಟಿಪ್ ಆಫ್ ದ ನಿಮ್ಮ ಥಂಬ್ಗೆ ನಿಮ್ಮ ತೋರ್ಬೆರಳನ್ನು ಇಟ್ಕೊಳ್ಬೇಕು ಈ ರೀತಿ. ಓಕೆ, ಆದರೆ ಇದನ್ನು ಈ ರೀತಿ ಇಟ್ಕೊಳ್ಬಾರ್ದು. ಹಸ್ತವನ್ನು ಕೆಳಗಡೆ ಫೇಸ್ ಮಾಡಿಕೊಂಡು ನಿಮ್ಮ ತೊಡೆಯ ಭಾಗದ ಮೇಲೆ ಇಟ್ಕೊಳ್ಬೇಕು. ಮುದ್ರಾ ಅಡಾಪ್ಟ್ ಮಾಡಿದಾಗ ನಿಮ್ಮ ಬ್ಯಾಕ್ ಸ್ಟ್ರೇಟ್ ಆಗಿರಬೇಕು, ಕಣ್ಣು ಮುಚ್ಕೊಳ್ಬೇಕು, ನಿಮ್ಮ ಮುದ್ರದ ಮೇಲೆ ಕಾನ್ಸಂಟ್ರೇಷನ್ ಇರಲಿ, ಹಾಗೆ ನಾರ್ಮಲ್ ಬ್ರೀತಿಂಗ್ ಮಾಡಬೇಕಾಗತ್ತೆ. ಸೊ ಇದನ್ನು ನಾವು ಜ್ಞಾನ ಮುದ್ರಾ ಅಂತ ಕರಿತೀವಿ. ಇದರಿಂದ ನಮ್ಮ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ, ನಮ್ಮ ನಾಲೆಡ್ಜ್ ಬೆಳೆಯುತ್ತೆ. ಇನ್ಹೇಲ್ ಮಾಡಿ, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಸೊ ಈ ರೀತಿ 10ರಿಂದ 15 ನಿಮಿಷದವರೆಗೆ ಒಂದು ಸತಿ ಇಟ್ಕೊಳ್ಬೋದು. ಆದರೆ ಇದೇ ರೀತಿಯಲ್ಲಿ 40 to 45 ಮಿನಿಟ್ಸ್ ಇಟ್ಕೊಂಡು ನೀವು ಮೆಡಿಟೇಷನ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಚಿನ್ಮುದ್ರಾ, ಎಲ್ಲರೂ ಕಾಮನ್ ಆಗಿ ಅಡಾಪ್ಟ್ ಮಾಡೋ ಅಂಥ ಮುದ್ರಾ ಚಿನ್ಮುದ್ರಾ. ಸೊ ಇದರಲ್ಲಿ ನಿಮ್ಮ ತೋರ್ಬೆರಳಿನ ಟಿಪ್ಪನ್ನು ನಿಮ್ಮ ಥಂಬನ ಟಿಪ್ಪಿಗೆ ಅಂಟಿಸ್ಕೊಳ್ಬೇಕು. ಇದರಲ್ಲಿ ನಿಮ್ಮ ಹಸ್ತವನ್ನು ಮೇಲೆ ಮಾಡಿ ನಿಮ್ಮ ಕಾಲಿನ ತುದಿಯ ಭಾಗದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸೊ ಚಿನ್ಮುದ್ರಾ ಅಡಾಪ್ಟ್ ಮಾಡೋದ್ರಿಂದ ಆಂಗ್ಸೈಟಿ ಇಶ್ಯೂಸ್ ಕಮ್ಮಿ ಆಗುತ್ತೆ, ಕಾನ್ಸಂಟ್ರೇಷನ್ ಹೆಚ್ಚಾಗತ್ತೆ, ಹಾಗೆ ನಿಮಗೆ ಪಾಸಿಟಿವ್ ಎನರ್ಜಿ ಇಂಪ್ರೂವ್ ಆಗೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಇದು ಚಿನ್ಮುದ್ರಾ. ಇನ್ಹೇಲ್ ಮಾಡಿ, ಎಕ್ಸೇಲ್. ನೀವು ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡಬೇಕಾದ್ರೆ ಓಂಕಾರ ಕೂಡ ಚಾಂಟ್ ಮಾಡ್ಬೋದು. ಇನ್ಹೇಲ್, ಅಬ್ಸರ್ವ್ ಮಾಡಿ ನಿಮ್ಮ ಬ್ರೀತಿಂಗನ್ನು, ಅಬ್ಸರ್ವ್ ಮಾಡಿ ನಿಮ್ಮ ಬಾಡಿಯನ್ನು. ಸ್ಲೋಲಿ ಕಣ್ಣು ಓಪನ್ ಮಾಡಿ. ನೆಕ್ಸ್ಟ್ ಬಂದು ವಾಯು ಮುದ್ರಾ. ಸೊ ವಾಯು ಮುದ್ರಾ ನಿಮ್ಮ ತೋರ್ಬೆರಳಿನ ತುದಿಯನ್ನು ನಿಮ್ಮ ಹೆಬ್ಬೆಟ್ಟಿನ ರೂಟ್ಗೆ ಇಟ್ಕೊಳ್ಬೇಕಾಗತ್ತೆ ಮತ್ತು ಅದನ್ನು
ನಿಮ್ಮ ಹೆಬ್ಬೆಟ್ಟಿನಿಂದ ಪ್ರೆಸ್ ಮಾಡಬೇಕಾಗತ್ತೆ. ಸೊ ಇದು ವಾಯು ಮುದ್ರಾ. ಹೀಗೆ ನಿಮ್ಮ ಕೈಗಳನ್ನು ನಿಮ್ಮ ತೊಡೆಯ ಮೇಲೆ ಇಟ್ಕೊಳ್ಳಿ, ಕೈಗಳು ಮೇಲ್ ಫೇಸ್ ಆಗಿರಬೇಕು. ಸೊ ವಾಯು ಮುದ್ರಾನ ಅಡಾಪ್ಟ್ ಮಾಡೋದ್ರಿಂದ ನಿಮ್ಮ ಬಾಡಿಯಲ್ಲಿ ಇರೋವಂಥ ಪೇನ್ ಅಥವಾ ನೋವಿನ ಸಮಸ್ಯೆಗಳು ದೂರ ಆಗುತ್ತೆ. ಹಾಗೆ ಗ್ಯಾಸ್ಟ್ರಿಕ್ ಇಶ್ಯೂಸ್ ಕೂಡ ಕಮ್ಮಿ ಆಗುತ್ತೆ. ನಿಮ್ಮ ಹೊಟ್ಟೆಯಲ್ಲಿ ಬ್ಲೋಟಿಂಗ್ ಅಥವಾ ಹೊಟ್ಟೆ ಉಬ್ಬರ ಬರ್ತಾ ಇದ್ದರೆ ವಾಯು ಮುದ್ರಾ ಅಡಾಪ್ಟ್ ಮಾಡೋದ್ರಿಂದ ಅದು ಜೀರ್ಣಶಕ್ತಿಯನ್ನು ಕೂಡ ಇಂಪ್ರೂವ್ ಮಾಡುತ್ತೆ. ಸೊ ಇನ್ಹೇಲ್ ಮಾಡಿ, ಎಕ್ಸೇಲ್, ಇನ್ಹೇಲ್, exhale, inhale, exhale. ನಾರ್ಮಲ್ ಬ್ರೀತಿಂಗ್ ಮಾಡ್ತಾ 10ರಿಂದ 15 ನಿಮಿಷದವರೆಗೆ ನೀವು ಅಟ್ ಎ ಸ್ಟ್ರೆಚ್ ಇಟ್ಕೊಂಡು ಕೂತ್ಕೊಳ್ಬೋದು. ನೆಕ್ಸ್ಟ್ ಅಗ್ನಿ ಮುದ್ರಾ. ಅಗ್ನಿ ಅಂದರೆ ನಿಮ್ಮ ಬಾಡಿಯಲ್ಲಿ ಇರೋವಂಥ ಅಗ್ನಿಯನ್ನು ಹೆಚ್ಚು ಮಾಡೋದು. ಅಗ್ನಿ ಅಂದರೆ ನಿಮ್ಮ ಡೈಜೆಸ್ಟಿವ್ ಪವರನ್ನು ಅಥವಾ ಮೆಟಬಾಲಿಸಮ್ನ ಹೆಚ್ಚು ಮಾಡೋಕ್ಕೆ ಅಗ್ನಿ ಮುದ್ರಾ. ಸೊ ಇದಕ್ಕೆ ನಿಮ್ಮ ರಿಂಗ್ ಫಿಂಗರ್ನ ಬೆಂಡ್ ಮಾಡಬೇಕು. ಹಾಗೆ ನಿಮ್ಮ ಹೆಬ್ಬೆಟ್ಟನ್ನು ನಿಮ್ಮ ರಿಂಗ್ ಫಿಂಗರ್ 2ನೇ ಫ್ಯಾಲಿಂಗ್ಸ್ ಅಥವಾ 2ನೇ ಬೋನ್ ಮೇಲೆ ಇಟ್ಕೊಂಡು ಪ್ರೆಸ್ ಮಾಡಬೇಕು ಈ ರೀತಿ. ಸೊ ಇದು ಅಗ್ನಿ ಮುದ್ರಾ. ಇದನ್ನು ನೀವು ಹೀಗಾದರೂ ಇಟ್ಕೊಳ್ಬೋದು ಅಥವಾ ಹೀಗಾದರೂ ಸ್ಟ್ರೈಟ್ ಆಗಾದರೂ ಇಟ್ಕೊಳ್ಬೋದು. ಸೊ ಕನ್ವೀನಿಯೆಂಟಿಗೆ ನಿಮ್ಮ ಕಾಲುಗಳ ಮೇಲೆ ಇಟ್ಕೊಳ್ಳಿ. ಸೊ ಇದನ್ನು ಪ್ರೆಸ್ ಮಾಡೋದ್ರಿಂದ ನಿಮ್ಮ ಮೆಟಬಾಲಿಕ್ ರೇಟ್ ಹೆಚ್ಚಾಗತ್ತೆ, ಅಂದರೆ ಜೀರ್ಣಶಕ್ತಿ ಹೆಚ್ಚಾಗತ್ತೆ. ಯಾರು ದಪ್ಪ ಇದ್ದಾರೆ, ಯೋಗ ಮಾಡೋಕ್ಕೆ ಟೈಮೇ ಸಿಗ್ತಾ ಇಲ್ಲ, ಅವರಿಗೆ ಮೆಟಬಾಲಿಸಮ್ನ ಹೆಚ್ಚು ಮಾಡ್ಬೋದು. ಬಟ್ ಒಂದು ದಿವಸ ಮಾಡಿಬಿಟ್ಟು ನಾನು ಸಣ್ಣ ಆಗಲಿಲ್ಲ, ನನ್ನ ಜೀರ್ಣಶಕ್ತಿ ಇಂಪ್ರೂವ್ ಆಗಲಿಲ್ಲ ಅಂದರೆ ನಿಮಗೆ ಅದು ಆಗೋದಿಲ್ಲ. ಸೊ ಇದನ್ನು ಎವ್ರಿ ಡೇ 40ರಿಂದ 45 ನಿಮಿಷ ಇದನ್ನು ಅಡಾಪ್ಟ್ ಮಾಡಿಕೊಂಡು ನೀವು ಕೂತ್ಕೊಂಡು ನಾರ್ಮಲ್ ಬ್ರೀತಿಂಗ್ ಮಾಡಿದಾಗ, ನೀವು ಏನಾದರೂ ಕೆಲಸ ಮಾಡ್ತಿದ್ರೆ ಫ್ರೀ ಟೈಮಲ್ಲಿ 10 ನಿಮಿಷ ಕಾಲ ಕೂಡ ಇದನ್ನು ಇಟ್ಕೊಂಡು ಕೂತ್ಕೊಳ್ಬೋದು. ಸೊ ಇದನ್ನು ಮಾಡೋದ್ರಿಂದ ನಿಮ್ಮ ಮಣಿಪುರ ಚಕ್ರ ಅಥವಾ ನಿಮ್ಮ ಸೋಲಾರ್ ಪ್ಲೆಕ್ಸಸ್ ಇಂಪ್ರೂವ್ ಆಗುತ್ತೆ. ಸೊ ಜೀರ್ಣಶಕ್ತಿ ಹೆಚ್ಚಾಗತ್ತೆ, ಮೆಟಬಾಲಿಸಮ್ ಇಂಪ್ರೂವ್ ಆಗುತ್ತೆ, ಫ್ಯಾಟ್ ಅಂಶ ಕಡಿಮೆ ಆಗುತ್ತೆ. ಸೊ ಇದನ್ನು ಅಗ್ನಿ ಮುದ್ರಾ ಅಥವಾ ಸೂರ್ಯ ಮುದ್ರಾ ಅಂತ ಕೂಡ ಕರೀತಾರೆ. ಸೊ ನಾರ್ಮಲ್ ಬ್ರೀತಿಂಗ್, ಇನ್ಹೇಲ್ ಮಾಡ್ತಾ ನಿಮ್ಮ ಹೊಟ್ಟೆಯನ್ನು ಒಪ್ಪಿಸಿ, ಎದೆಯನ್ನು ಅಗಲಿಸಿ, ಶೋಲ್ಡರನ್ನು ಮೇಲ್ ಮಾಡ್ಕೊಳ್ಳಿ. ಎಕ್ಸೇಲ್ ಮಾಡ್ತಾ ಸ್ಲೋಲಿ ಡೌನ್. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಸೂರ್ಯ ಮುದ್ರಾ ಮಾಡಬೇಕಾದ್ರೆ ಇನ್ನೂ ಒಂದು ಗಮನದಲ್ಲಿರಬೇಕು, ಏನಂದರೆ ಯಾರಿಗೆ BP ಹೆಚ್ಚಿರುತ್ತೋ ಅವರು ಸೂರ್ಯ ಮುದ್ರಾನ ಅವಾಯ್ಡ್ ಮಾಡಿದ್ರೆ ಬೆಟರು. ಯಾಕಂದರೆ BP ಇನ್ಕ್ರೀಸ್ ಆಗೋವಂಥ ಚಾನ್ಸಸ್ ಕೂಡ ಇದೆ. ಸೊ ಅಂಥವ್ರಿಗೆ BP ಇದ್ದು ನಿಮ್ಮ ವೆಯ್ಟ್ ಜಾಸ್ತಿ ಇದೆ ಅಂತಂದರೆ ಬರೀ 10 ನಿಮಿಷ ಮಾಡಿ, ಅದಕ್ಕಿಂತ ಹೆಚ್ಚಿಗೆ ಮಾಡೋಕ್ಕೆ ಹೋಗಬೇಡಿ ದಿನದಲ್ಲಿ. ಸೊ ನೆಕ್ಸ್ಟು ಪ್ರಾಣಮುದ್ರಾ. ಪ್ರಾಣಮುದ್ರದಲ್ಲಿ ನೀವು ನಿಮ್ಮ ಹೆಬ್ಬೆಟ್ಟಿನ ತುದಿಯನ್ನು ನಿಮ್ಮ ಕಿರುಬೆಟ್ಟಿನ ತುದಿಗೆ ಹಾಗೆ ರಿಂಗ್ ಫಿಂಗರ್ನ ತುದಿಗೆ ಅಂಟಿಸ್ಕೊಳ್ಬೇಕು 2 ಕಡೆ. ಸೊ ಈ ರೀತಿ. ಸೊ ಪ್ರಾಣಮುದ್ರಾ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ಎನರ್ಜಿ ಹೆಚ್ಚಾಗತ್ತೆ, ಇಮ್ಯುನಿಟಿ ಹೆಚ್ಚಾಗತ್ತೆ. ಸೊ ಪ್ರಾಣಮುದ್ರಾ ಈ ರೀತಿ. ಪ್ರಾಣಿಕ್ ಹೀಲಿಂಗ್ ಮಾಡಬೇಕಾದ್ರೂ, ಯಾರು ಪ್ರಾಣಿಕ್ ಹೀಲಿಂಗ್ ಮಾಡ್ತಾರೋ ಅವ್ರಿಗೆ ಕೂಡ ನೆಗೆಟಿವ್ ಎನರ್ಜಿನ ತೆಗೆದು ಹಾಕಲಿಕ್ಕೆ ಪ್ರಾಣಮುದ್ರವನ್ನು ಯೂಸ್ ಮಾಡ್ತಾರೆ. ಸೊ ಪ್ರಾಣಮುದ್ರನ ಯೂಸ್ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ಪಾಸಿಟಿವಿಟಿ ಇಂಪ್ರೂವ್ ಆಗುತ್ತೆ. ಹಾಗೆ ನಿಮ್ಮ ದೇಹದಲ್ಲಿ ಇರೋವಂಥ ವಿಟಾಮಿನ್ಸ್ಗಳು ಹೆಚ್ಚಾಗತ್ತೆ. ನಿಮ್ಮ ಬಾಡಿಯಲ್ಲಿ ಇಮ್ಯುನಿಟಿ ಇಂಪ್ರೂವ್ ಆದಾಗ ಶಕ್ತಿ ಕೂಡ ಹೆಚ್ಚಾಗತ್ತೆ. ಸೊ ಇದನ್ನು ನಾವು ಪ್ರಾಣಮುದ್ರಾ ಅಂತ ಕರಿತೀವಿ. ಇನ್ಹೇಲ್ ಮಾಡ್ತಾ ಸ್ಲೋ ಆಗಿ ಬ್ರೀತ್ ಮಾಡಿ. ಎಕ್ಸೇಲ್, ಇನ್ಹೇಲ್, exhale, inhale, exhale. ನೀವು ಮುದ್ರಾನ ಅಡಾಪ್ಟ್ ಮಾಡಿಕೊಂಡಾಗ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕಾಗತ್ತೆ. ನಿಮಗೆ ಏನು ಬೇಕೋ ಅದನ್ನು ಪಾಸಿಟಿವ್ ಅಫರ್ಮೇಷನ್ಸ್ ನೀವು ಫಿಕ್ಸ್ ಆದಾಗ ಅದರದ್ದು ಬೆನಿಫಿಟ್ ನಿಮಗೆ ರೀಪ್ ಆಗುತ್ತೆ, ಅಂದರೆ ನೀವು ಅದನ್ನು ಅನುಭವಿಸ್ಬೋದು. ನೆಕ್ಸ್ಟ್ ಬಂದು ವರುಣ ಮುದ್ರಾ.
ಸೊ ವರುಣ ಮುದ್ರಾ ಅಂದರೆ ಬಾಡಿಯಲ್ಲಿರುವಂಥ ಅಥವಾ ಜಲದ ಪ್ರಮಾಣವನ್ನು ಹೆಚ್ಚಿಗೆ ಮಾಡೋದಕ್ಕೆ ವರುಣ ಮುದ್ರಾ ಅಂತ ಕರೀತಾರೆ. ಸೊ ವರುಣ ಮುದ್ರಾ ನಿಮ್ಮ ಲಿಟಲ್ ಫಿಂಗರ್ ಅಥವಾ ಕಿರುಬೆರಳನ್ನು ನಿಮ್ಮ ಹೆಬ್ಬಟ್ಟಿನ ತುದಿಯ ಭಾಗಕ್ಕೆ ಅಂಟಿಸ್ಬೇಕಾಗತ್ತೆ. ಈ ಥರ ತ್ರಿಶೂಲ ಅಥವಾ ವರುಣ ಮುದ್ರಾ. ಸೊ ಇದನ್ನು ಮಾಡೋದ್ರಿಂದ ನಿಮ್ಮ ಬಾಡಿಯಲ್ಲಿರುವಂಥ ನೀರಿನ ಪ್ರಮಾಣ ಹೆಚ್ಚಿಗೆ ಆಗುತ್ತೆ. ಸೊ ನೀರಿನ ಪ್ರಮಾಣ ಹೆಚ್ಚಿಗೆ ಆದಾಗ ಬಾಡಿ ಡ್ರೈ ಆಗೋದಿಲ್ಲ. ಸೊ ಸ್ಕಿನ್ ರಿಫ್ರೆಶ್ ಆಗಿರುತ್ತೆ, ಮುಖದಲ್ಲಿ ಗ್ಲೋ ಬರುತ್ತೆ, ಹಾಗೆ ನಿಮ್ಮ ಬಾಡಿಯಲ್ಲಿ ಏನಾದರೂ ಆಂಗ್ಸೈಟಿ ಇಶ್ಯೂಸ್ ಆ ಥರ ಇದ್ದರೆ ಅಥವಾ ಸ್ಟಿಫ್ನೆಸ್ ಇದ್ದರೆ ಅದು ಕೂಡ ಕಮ್ಮಿ ಆಗುತ್ತೆ. ವೆಯ್ಟ್ ಕಮ್ಮಿ ಇದ್ದರೆ ಅವ್ರಿಗೆ ವೆಯ್ಟನ್ನು ಹೆಚ್ಚಿಗೆ ಮಾಡೋಕ್ಕೆ ಕೂಡ ವರುಣ ಮುದ್ರಾ ಹೆಲ್ಪ್ ಆಗುತ್ತೆ. ಸೊ ಇನ್ಹೇಲ್ ಮಾಡ್ತಾ ಉಸಿರಾಡಿ, ಉಸಿರು ಒಳಗಡೆ ಎಳ್ಕೊಳ್ಳಿ. ಎಕ್ಸೇಲ್ ಮಾಡ್ತಾ ಉಸಿರನ್ನು ಹೊರಗಡೆ ಹಾಕಿ. ಸ್ಲೋಲಿ ಕಣ್ಣನ್ನು ಬಿಡಿ. ಸೊ ನೆಕ್ಸ್ಟ್ ಬಂದು ಪೃಥ್ವಿ ಮುದ್ರಾ. ಸೊ ಪೃಥ್ವಿ ಅಂದರೆ ನಮ್ಮ ಭೂಮಿಗೆ ಹತ್ತಿರವಾದಂಥದ್ದು. ಸೊ ನಮ್ಮ ಬಾಡಿಯಲ್ಲಿ ಏನು ಲೆಥಾರ್ಜಿನೆಸ್ ಕಮ್ಮಿ ಮಾಡಿಸೋದಕ್ಕೆ ಪೃಥ್ವಿ ಮುದ್ರಾ ಹೆಲ್ಪ್ ಆಗುತ್ತೆ. ಸೊ ಪೃಥ್ವಿ ಮುದ್ರಾ ಮಾಡೋಕ್ಕೆ ನಿಮ್ಮ ತುದಿ ರಿಂಗ್ ಫಿಂಗರ್ನ ತುದಿಯನ್ನು ನಿಮ್ಮ ಹೆಬ್ಬಟ್ಟಿನ ತುದಿಗೆ ಅಂಟಿಸ್ಬೇಕಾಗತ್ತೆ. ಲೈಕ್ ದಿಸ್. ಇದನ್ನು ನಾವು ಪೃಥ್ವಿ ಮುದ್ರಾ ಅಂತ ಕರಿತೀವಿ. ಸೊ ಇನ್ಹೇಲ್ ಮಾಡ್ತಾ ಉಸಿರು ಒಳಗಡೆ ಎಳ್ಕೊಳ್ಳಿ. ಎಕ್ಸೇಲ್ ಮಾಡ್ತಾ ಉಸಿರನ್ನು ಹೊರಗಡೆ ಬಿಡಿ. ಪೃಥ್ವಿ ಮುದ್ರಾ ಅಡಾಪ್ಟ್ ಮಾಡೋದ್ರಿಂದ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ದರೆ ಅದು ಕಮ್ಮಿ ಆಗುತ್ತೆ. ಸೊ ಜೀರ್ಣಶಕ್ತಿ ಹೆಲ್ಪ್ ಆಗುತ್ತೆ, ಕಾನ್ಸ್ಟಿಪೇಷನ್ ಕಮ್ಮಿ ಆಗುತ್ತೆ. ಬಾಡಿಯಲ್ಲಿ ಕ್ಯಾಲ್ಶಿಯಂ ಲೆವೆಲ್ ಯಾರಿಗೆ ಕಮ್ಮಿ ಇರುತ್ತೋ ಅಥವಾ ಬೋನ್ ಡೆನ್ಸಿಟಿ ಯಾರಿಗೆ ಕಮ್ಮಿ ಇರುತ್ತೋ ಅವರು ಪೃಥ್ವಿ ಮುದ್ರಾನ ಅಡಾಪ್ಟ್ ಮಾಡಿಕೊಂಡ್ರೆ ಬೋನ್ ಡೆನ್ಸಿಟಿ ಇನ್ಕ್ರೀಸ್ ಆಗುವಂಥ ಸಾಧ್ಯತೆಗಳಿದೆ. ಸೊ ಆಸ್ಟಿಯೋಪೊರೋಸಿಸ್ ಇರೋವಂಥವ್ರು, ಫ್ರ್ಯಾಕ್ಚರ್ ಆಗಿ ಹೀಲಿಂಗ್ಗೆ ಯಾರು ವೆಯ್ಟ್ ಮಾಡ್ತಾ ಇದ್ದಾರೋ ಸೊ ಅವರಿಗೆ ಪೃಥ್ವಿ ಮುದ್ರಾ ಹೆಲ್ಪ್ ಆಗುತ್ತೆ. ಸೊ ಎಷ್ಟು ಮಾಡಬೇಕು? 10ರಿಂದ 15 ನಿಮಿಷ ಅಥವಾ 40 to 45 ಮಿನಿಟ್ಸ್ ಅಟ್ ಅ ಸ್ಟ್ರೆಚ್ ಮಾಡಿದ್ರೆ ಅದು ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದು ಆಕಾಶ ಮುದ್ರಾ. ಆಕಾಶ ಮುದ್ರದಲ್ಲಿ ನಿಮ್ಮ ಮಿಡಲ್ ಫಿಂಗರನ್ನು ನೀವು ಬೆಂಡ್ ಮಾಡಬೇಕು, ಅದನ್ನು ಹೆಬ್ಬಟ್ಟಿನ ತುದಿಗೆ ಅಂಟಿಸ್ಬೇಕು. ಸೊ ಇದನ್ನು ಆಕಾಶ ಮುದ್ರಾ ಅಂತ ಕರಿತೀವಿ. ಸೊ ಆಕಾಶ ಮುದ್ರಾ ಅಡಾಪ್ಟ್ ಮಾಡೋದ್ರಿಂದ ನಿಮ್ಮ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ, ಹಾಗೆ ಲಂಗ್ ಕೆಪಾಸಿಟಿ ಇಂಪ್ರೂವ್ ಆಗುತ್ತೆ. ಸೊ ಬ್ರೀತಿಂಗ್ಗೆ ಹೆಲ್ಪ್ ಮಾಡುತ್ತೆ. ನಿಮ್ಮ ಥಾಟ್ ಪ್ರೋಸೆಸ್ ಕ್ಲಿಯರ್ ಆಗೋಕ್ಕೆ ಅಥವಾ ಬ್ರಾಡ್ ಮೈಂಡ್ನೆಸ್ ಇಂಪ್ರೂವ್ ಆಗೋಕ್ಕೆ ಆಕಾಶ ಮುದ್ರಾ ಹೆಲ್ಪ್ ಆಗುತ್ತೆ. ಸೊ ಅಗೇನ್ ಇನ್ಹೇಲ್ ಮಾಡಬೇಕು, ಎಕ್ಸೇಲ್, ಇನ್ಹೇಲ್ ಮತ್ತು ಎಕ್ಸೇಲ್. ನಮ್ಮ ಬಾಡಿಯಲ್ಲಿ ಪಂಚಮಹಾಭೂತಗಳು ಇದೆ: ಪೃಥ್ವಿ, ಅಪ್, ತೇಜ, ವಾಯು, ಆಕಾಶ. ಸೊ ನಾನು ಇವತ್ತು 5 ಮುದ್ರೆಗಳು ಈ ಪಂಚಮಹಾಭೂತಕ್ಕೆ ಹೆಲ್ಪ್ ಆಗೋ ಅಂಥದ್ದು ಹೇಳ್ಕೊಟ್ಟಿದ್ದೀನಿ. ಸೊ ಇದನ್ನು ನೀವು ಒಟ್ಟಿಗೆ ಮಾಡಬೇಕು ಅಂತ ಏನೂ ಇಲ್ಲ. ಯಾವುದಾದ್ರೂ ಒಂದು ನಿಮ್ಮ ಸಮಸ್ಯೆ ಏನಿದೆ ಅದಕ್ಕೆ ತಕ್ಕ ಹಾಗೆ ಯಾವುದಾದ್ರೂ ಒಂದು ಮುದ್ರಾನ ಅಡಾಪ್ಟ್ ಮಾಡಿಕೊಂಡು ನಿಮಗೆ ಥೆರಪ್ಯೂಟಿಕ್ ಬೆನಿಫಿಟ್ ಬೇಕು ಅಂದರೆ ದಿನದಲ್ಲಿ 40ರಿಂದ 45 ನಿಮಿಷ ಕಂಟಿನ್ಯೂಯಸ್ ಆಗಿ ಕೂತ್ಕೊಂಡು ಮೆಡಿಟೇಷನ್ ಥರ ಮಾಡ್ಬೋದು ಆ ಮುದ್ರೆನ ಅಡಾಪ್ಟ್ ಮಾಡಿಕೊಂಡು. ಅಥವಾ ಯಾವಾಗ ನಿಮಗೆ ಪ್ರಾಬ್ಲಮ್ ಇದೆ ಅನಿಸುತ್ತೆ ಅಥವಾ ಯಾವಾಗ ನಿಮಗೆ ಫ್ರೀ ಟೈಮ್ ಇದೆ ಅನಿಸುತ್ತೆ ಆವಾಗ ನೀವು ಆ ಮುದ್ರೆನ ಅಡಾಪ್ಟ್ ಮಾಡಿಕೊಂಡು ಕೂತ್ಕೊಂಡ್ರೆ ನಿಮಗೆ ಅದರದ್ದು ಬೆನಿಫಿಟ್ ಸಿಗತ್ತೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.